ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜಾನ್ವಿ ಚಾನೆಲ್. ಜಾನ್ವಿ ಚಾನೆಲ್ನ ಕ್ಷೇಮಧಾಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ಕ್ಷೇಮಧಾಮ ಕಾರ್ಯಕ್ರಮದಲ್ಲಿ ಈ ಗ್ಯಾಸ್ಟ್ರೈಟಿಸ್ ಅಂತಂದ್ರೆ ಏನು, ಇದಕ್ಕೆ ಕಾರಣಗಳೇನು, ಈ ಸಮಸ್ಯೆ ಬರೋದಕ್ಕೆ ಏನೆಲ್ಲ ಲಕ್ಷಣಗಳಿರುತ್ತೆ, ನಮಗೇನಾದ್ರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಬಂದರೆ ಔಷಧ ರಹಿತ ಚಿಕಿತ್ಸಾ ವಿಧಾನದ ಮೂಲಕ ಇದನ್ನು ಗುಣಪಡಿಸೋದಕ್ಕೆ ಸಾಧ್ಯನಾ, ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ಸಂಜೀವಿನಿ ಕ್ಷೇಮಧಾಮದ ವೈದ್ಯರು. ಇವರು ಯೋಗದಲ್ಲಿ ಡಿಪ್ಲೊಮೊ ಮಾಡಿದ್ದಾರೆ, ಸೈಕಾಲಜಿಯಲ್ಲಿ PG ಡಿಪ್ಲೊಮೊ ಮಾಡಿದ್ದಾರೆ, ಜೊತೆಗೆ ಕ್ವಾಲಿಫೈಡ್ ಇನ್ ಡ್ರಗ್ಲೆಸ್ ಥೆರಪಿ. ಡಾಕ್ಟರ್ ಸುಬ್ಬಯ್ಯ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರಗಳನ್ನು ಅವ್ರ ಬಾಯಿಂದನೇ ನಾವು ಕೇಳೋಣ. ಈಗ ಮೊದಲಿಗೆ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತಿಸೋಣ. ಡಾಕ್ಟರ್ ಸುಬ್ಬಯ್ಯ ಅವರೇ, ಕ್ಷೇಮಧಾಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಮ್ಮ ಕಾರ್ಯಕ್ರಮದಲ್ಲಿ ನಿಜವಾಗ್ಲೂ ಎಷ್ಟೆಲ್ಲ ಸಮಸ್ಯೆಗಳಿರುತ್ತೆ, ಎಲ್ಲ ಸಮಸ್ಯೆಗಳಿಗೆ ಸುಲಭೋಪಾಯಗಳನ್ನು ಕೊಡ್ತಾ ಇದ್ದೀರಾ. ನನಗೆ ಬಹಳಷ್ಟು ಜನ ಈ ಕಾರ್ಯಕ್ರಮದ ಬಗ್ಗೆ ಕೇಳ್ತಾ ಇದ್ದಾರೆ, ಸರ್ ನಾವು ಕ್ಷೇಮಧಾಮ ಕಾರ್ಯಕ್ರಮ ನೋಡ್ತೀವಿ, ಡಾಕ್ಟರ್ ಸುಬ್ಬಯ್ಯ ಅವ್ರನ್ನ ನಾವು ಫೋನ್ ಮೂಲಕ ಕಾಂಟ್ಯಾಕ್ಟ್ ಕೂಡ ಮಾಡಿದ್ದೀವಿ, ನಿಜವಾಗ್ಲೂ ಅವರ ಚಿಕಿತ್ಸಾ ವಿಧಾನ ನಮಗೆ ಇಷ್ಟ ಆಗ್ತಾ ಇದೆ ಅಂತ. ಈಗ ಒಂದಷ್ಟು ಜನ ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೋತಾ ಇದ್ದಾರಲ್ಲ ಸರ್, ಅವರೆಲ್ಲರೂ ಹೇಳ್ತಾ ಇದ್ದಾರೆ. ಸೊ ದೇ ಆರ್ ವೆರಿ ಹ್ಯಾಪಿ ಸರ್. ನೀವು ಬಿ ಹ್ಯಾಪಿ ಅಂತ ಹೇಳಿ ಎಲ್ಲರೂ ವೆರಿ ಹ್ಯಾಪಿ ಅನ್ನೋ ಥರ ಮಾಡಿಬಿಟ್ಟಿದ್ರೆ, ಅದಕ್ಕೆ ಥ್ಯಾಂಕ್ ಯು ನಿಮಗೆ. ನಮ್ಮ ಜೀವನನೇ ಅದಮ್ಮ. ಏನಂತ ಹೇಳಿದ್ರೆ ನಾವು ಏನ್ ಮಾಡಿದ್ವಿ ಅನ್ನೋದಕ್ಕಿಂತ ಸಂತೋಷ ಎಷ್ಟಿದೆ. ಕರೆಕ್ಟ್. 4 ಜನಕ್ಕೆ ಉಪಯೋಗ ಆಗುವಂತ ಕೆಲಸಗಳು ಮಾಡೋದ್ರಿಂದ ನಾನು ಗತ 39 ವರ್ಷದಿಂದ ನನ್ನ ಹೋಮಿಯೋಪತಿ ಮೆಡಿಸಿನ್ BHMS ಆಗಿದ ತಕ್ಷಣದಿಂದ ಒಂದು 9 ವರ್ಷವರೆಗೂ ನಾನು ಹೋಮಿಯೋಪತಿ ಮೆಡಿಸಿನ್ ಪ್ರಾಕ್ಟೀಸ್ ಮಾಡಿದ್ದೀನಿ. ಅದಾದ್ಮೇಲೆ ಔಷಧಿ ರಹಿತವಾಗಿ ಆನಂದವಾಗಿರೋದು ಹೇಗೆ, ನಮ್ಮ ಅದು ಅತ್ಯಂತ ಅಮೂಲ್ಯವಾದ ಏನಂತ ಹೇಳಿದ್ರೆ ಥಾಟ್ ಪವರ್ ಅಂತ ಹೇಳಿ ಸ್ವಾಮಿ ಶಿವಾನಂದ ಸರಸ್ವತಿ ಅವರ ಬುಕ್ಕು ನನ್ನ ಜೀವನ ಬದಲಾವಣೆ ಆಗಿದೆ ಅಂತ ಹೇಳಿ ಧೈರ್ಯವಾಗಿ ಹೇಳಬಲ್ಲೆ. ಅದು ಮಾಮೂಲಾಗಿ ಅವಾಗ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದ್ರೆ, ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದ್ರೆ ನಮ್ಮ ಕನ್ನಡದಲ್ಲಿ ಹೇಳಿದ್ರೆ ಎಲ್ಲರಿಗೂ ನಗು ಬರುತ್ತೆ, ಹೊಟ್ಟೆ ಉರಿ ಅಂತ ಹೇಳಿ. ಹೊಟ್ಟೆ ಉರಿಯಿಂದನೇ ಸರ್ ಎಲ್ಲ ಕಾಯಿಲೆಗಳು ಬರ್ತಾ ಇರೋದು. ಇನ್ನೊಬ್ರನ್ನ ನೋಡಿ ಹೊಟ್ಟೆ ಉರ್ಕೊಳ್ಳೋದು, ಅವನ್ ಹೆಂಗ್ ಬೆಳೆದ, ಅವನೇನ್ ಮಾಡ್ತಾ ಇದ್ದಾನೆ ಅಂತ ತಲೆ ಕೆಡಿಸ್ಕೊಂಡೇ ಅರ್ಧ ಕಾಯಿಲೆಗಳನ್ನ ಬರ್ಸ್ಕೊತಾ ಇದಾರೆ. ಓನರ್ಸ್ ಪ್ರೈಡ್, ನೈಬರ್ಸ್ ಎನ್ವಿ. ಒನ್ನಿಡ ಟಿವಿದು ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು. ನಾವು ಏನೇ ತಗೊಂಡ್ರು ನಮ್ಗೆ ಹೆಮ್ಮೆ ಆಗುತ್ತೆ, ಬೇರೆಯವ್ರ ಪಕ್ಕದವ್ರಿಗೆ ಹೊಟ್ಟೆ ಉರಿ ಆಗುತ್ತೆ. ಆ ರೀತಿನಲ್ಲಿ ಆಗ್ತಾ ಇರೋದ್ರಿಂದ ಈ ಸಮಸ್ಯೆ ಜಟಿಲವಾಗ್ತಾ ಇದೆ, ನಮ್ಮನ್ನ ನಾವು ಹೊಟ್ಟೆ ಉರ್ಕೊಳ್ತಾ ಇದೀವಿ. ಓಕೆ ಸರ್, ಇನ್ನೊಂದು ಹೇಳ್ಬೇಕು, ನಾರಾಯಣ್ ಅನ್ನೋರು ಕಾಲ್ ಮಾಡಿದ್ರು. ಅವರು ಲಾಸ್ಟ್ ಟೈಮು ನೀವು ಯಾವ್ದು ಮೈಗ್ರೇನ್ ಅದ್ರ ಬಗ್ಗೆ ಮಾತಾಡಿದ್ರಲ್ಲ, ಅವ್ರು ಆ್ಯಕ್ಚುಲಿ ಆ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೇನೆ ಬೇರೆ ಕಡೆ ಹೋಗಿದ್ರಂತೆ. ಮ್ಯಾಂಗ್ಳೂರು ಮಣಿಪಾಲಲ್ಲೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟಿದೆ. ಬಟ್ ಎಷ್ಟು ಈಸಿಯಾಗಿ ಸುಲಭವಾಗಿ ಎಷ್ಟು ಬೇಗ ಪರಿಹಾರ ಸಿಕ್ತು ನಮಗೆ ಅಂತ ಹೇಳಿ ನನ್ನ ಜೊತೆನೂ ಕಾಲ್ ಮಾಡಿ ತುಂಬ ಹೊತ್ತು ಮಾತಾಡಿದ್ರು ಸರ್. ತುಂಬ ಸಂತೋಷ, ಅವ್ರಿಗೂ ಧನ್ಯವಾದ. ಜೊತೆಯಲ್ಲಿ ನಾವು ಏನು ಹೇಳಿದ್ವಿ ಏನು ಮಾಡಿದ್ವಿ ಅನ್ನೋದಕ್ಕಿಂತ 4 ಜನಕ್ಕೆ ಸಂತೋಷ ಹಂಚ್ತಾ ಇದೀವ, ನಮ್ಗೆ ಬೇಕಾಗಿರೋದೇ ಅದು. ಕರೆಕ್ಟ್. ನಾನು ನಿಜವಾಗ್ಲೂ ಹೆಮ್ಮೆನಿಂದ ಹೇಳ್ಬೋದು, ನನ್ನ ಒಂದು ಅನುಬಂಧ ಏನು ಅಂತ ಹೇಳಿದ್ರೆ, ಸಂತೋಷವಾಗಿರ್ರಿ, ಸಂತೋಷವಾಗಿ ಇರೋಗ್ ಬಿಡ್ರಿ, ಲೀವ್ ಅಂಡ್ ಲೆಟ್ ಲೀವ್. ನಮ್ಮ ಭಾರತ ದೇಶ ಸಂಸ್ಕೃತಿನೇ ಅದು. ನೀವು ನಿನ್ನ ಬದುಕೋಗ ಬಿಡು, ಬದುಕಲು ಕಲಿಯಿರಿ. ಸ್ವಾಮಿ ಜಗತ್ಮಾನಂದ ಪುರಿಜಿ ಪುಸ್ತಕದಲ್ಲಿ ಬರೆದಿದ್ದಾರೆ, ಅಮೋಘವಾಗಿರುವಂತ ಲೈನ್ಸ್ ಅದು. ಕರ್ನಾಟಕದ ಅತಿ ದೊಡ್ಡ ಫಿಶ್ ಅಕ್ವೇರಿಯಂ, ಲೋಕಲ್ ನಿಂದ ಗ್ಲೋಬಲ್ ತನಕ ಎಲ್ಲಾ ರೀತಿಯ ಮೀನುಗಳು ಹಾಗೂ ಕಸ್ಟಮೈಸ್ಡ್ ಅಕ್ವೇರಿಯಂಗಳು ಲಭ್ಯವಿರುವ ಕರ್ನಾಟಕದ ಅತಿ ದೊಡ್ಡ ಅಕ್ವೇರಿಯಂ ನ್ಯೂ ಕಿಂಗ್ ಅಕ್ವೇರಿಯಂ, ಯಲಹಂಕ ರೈತರ ಸಂತೆ ಬಸ್ ಸ್ಟ್ಯಾಂಡ್, ಬೆಂಗಳೂರು. 9742786429 9742883999. ನಾವು ಏನಾಗ್ತಾ ಇದೀವಿ ಈಗ ಸಮಾಜದಲ್ಲಿ ಅಂತ ಹೇಳಿದ್ರೆ, ನಾನು ಹೆಂಗಾದ್ರೂ ಸರಿ ದುಡ್ಡು ದುಡಿಬೇಕು, ದುಡ್ಡು ದುಡಿಯೋಣ. ಆದರೆ ದುಡ್ಡು ದುಡಿಯೋದಕ್ಕೆ ಬೇಕಾದಷ್ಟು ಮಾರ್ಗಗಳಿದೆ. ಗ್ಯಾಸ್ಟ್ರೈಟಿಸ್ನ ನಾವು ಆ ಮಾರ್ಗದಲ್ಲಿ ಒಂದು ಅಂತ ಹೇಳ್ತೀನಿ. ಹೇಗೆ ಅಂತ ಹೇಳಿದ್ರೆ, ನಾವು ನೆಮ್ಮದಿಯಾಗಿದ್ದಾಗ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಯಾವುದೇ ರೀತಿ ಪೂರಿಗಳು, ಇಡ್ಲಿ, ದೋಸೆ ಇಂಥವನ್ನ ತಗೊಂಡೋದಕ್ಕೆ ಇಷ್ಟಪಡಲ್ಲ. ತಂಗಳನ್ನ ತಿಂತೀನಿ, ನೆಮ್ಮದಿಯಾಗಿ ಇರ್ತೀನಿ. ಇಲ್ಲ, ನಮ್ಮ ಫೇವ್ರೇಟ್ ಫುಡ್, ಬ್ಯಾಂಗ್ಳೂರ್ ಫೇವ್ರೇಟ್ ಫುಡ್ ಮುದ್ದೆ. ತಂಗಳ ತಿಂದು ತಣ್ಣೀರ್ ಕುಡೀರಿ ಅಂತಾರ. ನಿಜವಾಗ್ಲೂ ಅದು ತುಂಬಾ ಉಪಯೋಗ ಇದೆ. ಈ ಸಿಂಪ್ಟಮ್ಸ್ ಏನು ಅಂತ ಹೇಳಿದ್ರೆ, ಹೊಟ್ಟೆ ಉರಿ, ಎದೆ ಉರಿ. ಬೇಕಾದಷ್ಟು ಜನ ಎದೆ ಉರಿ ಬಂದ ತಕ್ಷಣ ಹಾರ್ಟ್ ಅಟ್ಯಾಕ್ ಬಂದಿದೇನೋ ಅಂತ ಹೇಳಿ ಓಡೋಗೋರು. ಇತ್ತೀಚೆಗೆ ಆ ಭಯ ಜಾಸ್ತಿ ಆಗ್ಬಿಟ್ಟಿದೆ. ಏನೋ ಒಂಚೂರು ನೋವು ಬರೋದು ಅಥವಾ ಅಲ್ಲಿ ಏನೋ ಒತ್ತದಂಗ ಆಗೋದು ಆಗ್ಬಿಟ್ರೆ ಹೋಗಿ ಎಲ್ರು ಫಸ್ಟಿಗೆ ECG ಮಾಡಿಸೋದು ಅದೆಲ್ಲ ಮಾಡ್ತಾರೆ. ಅತ್ಯಂತ ಮುಖ್ಯವಾದ ಅಮೂಲ್ಯವಾದ ಏನಂದ್ರೆ, ನಾವು ಪುನೀತ್ ರಾಜ್ಕುಮಾರ್ ಅವ್ರನ್ನ ಆ ರೀತಿನಲ್ಲಿ ಕಳ್ಕೊಂಡಿದೀವಿ. ಆಗಿರೋದ್ರಿಂದ ಭಯ ಅನ್ನೋದು ಜಾಸ್ತಿ ಆಗಿದೆ. ಪುನೀತ್ ರಾಜ್ಕುಮಾರ್ ಅವರು
ಎಷ್ಟು ಒಳ್ಳೆ ಕೆಲಸಗಳು ಮಾಡಿದಾರೋ ಇದನ್ನು ಒಂದು ರೀತಿ ಒಳ್ಳೆ ಕೆಲಸನೇ. ಯಾಕಂತ ಹೇಳಿದ್ರೆ ಭಯ ಹುಟ್ಟಿಸಿದ್ದಾರೆ ಅನ್ನೋದಕ್ಕಿಂತ ಅವ್ರನಿಂದ ನಾವು ಕಲ್ತಿರೋದೇನು ಅಂತ ಹೇಳಿದ್ರೆ ಎಲ್ಲಾನು ಅದೇ ರೀತಿ ಅಲ್ಲ, ಹಂಗಂತೇಳಿ ನೆಗ್ಲೆಕ್ಟ್ ಮಾಡಬೇಡಿ. ಎರಡೂ ಇದೆ ಇದರಲ್ಲಿ, ಜೋಪಾನನೂ ಮಾಡಬೇಕು. ಹಾಗಂತೇಳಿ ಎಲ್ಲದಕ್ಕೂ ಓಡೋಗಿ ಇದೆಯಾ ನನ್ಗೆ ಹಾರ್ಟ್ ಇದೆಯಾ ಅಂತ ಪ್ರತಿಯೊಬ್ಬರಿಗೂ ಹಾರ್ಟ್ ಇದೆ, ಹಾರ್ಟ್ ಅಟ್ಯಾಕ್ ಎಲ್ಲರಿಗೂ ಆಗೋದಿಲ್ಲ, ಅದು ಕಲಿಬೇಕಷ್ಟೇ. ಗ್ಯಾಸ್ಟ್ರೈಟಿಸ್ ಈ ಹೊಟ್ಟೆ ಉರಿನ ತೇಗು ಬರುತ್ತೆ, ಹೊಟ್ಟೆ ಉಬ್ರ ಬರುತ್ತೆ, ಮೋಷನ್ ಸರಿಯಾಗಿ ಆಗೋದಿಲ್ಲ, ಇವೆಲ್ಲನೂ ಲಕ್ಷಣಗಳೇ ಹೊಟ್ಟೆ ಉರಿಗೆ. ಜೊತೆನಲ್ಲಿ ಗ್ಯಾಸ್ಟ್ರೈಟಿಸ್ ಟ್ರಬಲ್ಸ್ ಮೈನ್ ಕಾಸೇಟಿವ್ ಸಿಂಪ್ಟಮ್ಸ್. IBS ಅಂತ ಹೇಳಿದೆ ಮೇಡಮ್. ಇದರಲ್ಲಿ ಅತ್ಯಂತ ಮುಖ್ಯವಾದ IBS ಅಂತ ಹೇಳಿದ್ರೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್. ಅದು ಬರೋದಕ್ಕೆ ನಮ್ಮ ಮ್ಯೂಕಸ್ ಮೆಂಬ್ರೇನ್ ಸುತ್ತು ನಮ್ಮ ಹೊಟ್ಟೆನಲ್ಲಿರುವಂಥ ಒಂದು ಮೆತ್ತನ ಪದಾರ್ಥ ಎಪಿಥೇಲಿಯಂ ಅಂತ ಹೇಳಿರುತ್ತೆ, ಅದು ಎರಡಾಗುತ್ತೆ. ಅಂದರೆ ಅದು ಎಲ್ಲಾನು ವಾಶ್ ಔಟ್ ಆಗುತ್ತೆ. ಆ ವಾಶ್ ಔಟ್ ಆಗ್ದಂಗೆ ನೋಡ್ಕೊಂಡೋಗಾದರೆ IBS ಬರಲ್ಲ. ಜೊತೆನಲ್ಲಿ ನಮ್ಮ ಜೀರ್ಣಶಕ್ತಿ ಸರಿ ಹೋಗುತ್ತೆ. ಇದಕ್ಕೆ ಉಪಯೋಗಿಸ್ತಾ ಇರುವಂತ ಒಮಿಪ್ರಜೋಲ್ ಆಗಲಿ, ಬೇಕಾದಷ್ಟು ಪೆಂಟಾಜೋಲ್, ಇವೆಲ್ಲಾನು ಇನ್ನಷ್ಟು ವರಸ್ಟ್ ಆಗ್ತಾ ಇದೆ ಕಂಡೀಷನ್ನ. ಹೊಟ್ಟೆ ಉರಿ ಬಂದ ತಕ್ಷಣ ನಮ್ಗೆ ಕೊಡೋದೇನು ಜೆಲ್ಸಿಲ್. ಇದರಿಂದ ಬೌಲ್ ಮೂವ್ಮೆಂಟ್ ಇರ್ರೆಗ್ಯುಲಾರಿಟಿ ಆಗುತ್ತೆ. ಗ್ಯಾಸ್ಟ್ರೈಟಿಸ್ ಜೊತೆನಲ್ಲಿ ನಮ್ಮ ಪೆರಿಸ್ಟಾಲ್ಟಿಕ್ ಮೂಮೆಂಟ್ ಅಂತ ಹೇಳ್ತೀವಿ, ನಮ್ಮ ಕರಳಿನಲ್ಲಿ ಒಂದು ಮೂಮೆಂಟ್ ಇದೆ, ಆ ಮೂಮೆಂಟ್ ಕಡಿಮೆ ಆಗೋಗುತ್ತೆ. ಔಷಧಿಗಳು ಆದಷ್ಟು ತಗೋಬೇಡ್ರಿ ಅಂತ ಹೇಳ್ತೀವಿ. ಮೊಸರು, ಬ್ಲೈಂಡ್ ಡೈಟ್ ಅಂದ್ರೆ ಕೆಮಿಕಲ್ ಮೆಣಸಿನಕಾಯಿ ಇವು ಇಲ್ದಿರೋ ರೀತಿನಲ್ಲಿ, ಆಂಟಿಬಯೋಟಿಕ್ಸ್ ಜಾಸ್ತಿ ತಗೊಂಡು ಇಲ್ದಿರೋ ರೀತಿ. ಜೊತೆನಲ್ಲಿ ನೀವು ಯಾವುದೇ ಕಾರಣಕ್ಕೂ ಈ ಕೆಮಿಕಲ್ಸ್ ನ ಜಾಸ್ತಿ ಉಪಯೋಗಿಸಬೇಡ್ರಿ. ಮೆಣಸಿನಕಾಯಿ ಜಾಸ್ತಿ ತಿಂದ್ರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತೆ. ಖಂಡಿತವಾಗಿ ನಮ್ಮ ಗುಲ್ಬರ್ಗ ಅವರೆಲ್ಲರೂ ಹಾಸ್ಪಿಟಲ್ ನಲ್ಲೇ ಇರಬೇಕು ರೀ ಮೇಡಮ್. ಹಂಗಿದ್ರೆ ಎಷ್ಟು ಖಾರ ತಿಂತಾರೆ ಕೆಲವ್ರಿಗೆ ಅದೊಂದು ಇದೆ. ಹಾಗಾದ್ರೆ ಅದು ಮಿತ್ತ ಸರ್, ಹಸಿ ಮೆಣಸಿನಕಾಯಿ ಖಂಡಿತವಾಗಿ ಮಿಸ್ಕನ್ಸೆಪ್ಷನ್, ಅದು ಮೂಢತ್ವನ ಅಂತಾನು ಹೇಳ್ಬಹುದು. ಯಾಕಂತ ಹೇಳಿದ್ರೆ ನಮ್ಮ ಕರ್ನಾಟಕದವರು, ಅವರು ಬೇರೆ ದೇಶದವರಲ್ಲ. ಹೌದು, ಉತ್ತರ ಕರ್ನಾಟಕದವರು ಹಸಿ ಮೆಣಸಿನಕಾಯಿ ಕಡ್ಕೊಂಡು ತಿಂತಾರೆ. ಅವ್ರಿಗೂ ಅದಿಲ್ಲ ಅಂದ್ರೆ ಆಹಾರ ಅಲ್ಲ. ಹೌದು, ಅದು ಬರೀ ಮೆಣಸಿನಕಾಯಿ ಅಲ್ಲ, ನಮ್ಮ ಮೆಂಟಲ್ ಟೆನ್ಷನ್, ಆಂಗ್ಸೈಟಿ is the major contributing factor for the gastritis. ಅತ್ಯಂತ ಸರಳವಾಗಿ ಅಂತ ಹೇಳಿದ್ರೆ ಒತ್ತಡಗಳು, ಮಾನಸಿಕ ಒತ್ತಡಗಳಿಂದ ನಾವು ಈಗ ಮಕ್ಕಳಲ್ಲಿ ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಓದು 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 ಅಂತ ಹೇಳಿ ನಾವು ಪ್ರೆಸರೈಸ್ ಮಾಡ್ತೀವಿ. ಈಗ ಓದೋದ್ರ ಜೊತೆನಲ್ಲಿ ಅವ್ರಿಗೆ ಅರ್ಥ ಆಗಲ್ಲ ಕೆಲವು ಸಬ್ಜೆಕ್ಟ್, ಅದರಲ್ಲಿ ಪ್ರೆಸರೈಸೇಷನ್ ಇರುತ್ತೆ. ಮಾರ್ಕ್ಸ್ ಇಷ್ಟೇ ಬರಬೇಕು, ಮಾರ್ಕ್ಸ್ನಿಂದ ಏನು ದುಡ್ಡು ದುಡಿತಾ ಇಲ್ಲ ಅಥವಾ ಅವ್ರಿಗೆ ಉದ್ಧಾರ ಆಗ್ತಾ ಇಲ್ಲ. ಮಾರ್ಕ್ಸ್ ಅನ್ನೋದಕ್ಕಿಂತ ಅವ್ರು ಎಷ್ಟು ಅರ್ಥ ಆಗ್ತಾ ಇದೆ. ನನ್ನ ಮಕ್ಕಳಲ್ಲಿ ತುಂಬಾ ಅರ್ಥ ಆಗದಂಗಿರುವಂಥದ್ದು, ತಂದೆ ತಾಯಿ ಒತ್ತಡ ಏರುವಂಥದ್ದು ಏನಂತ ಹೇಳಿದ್ರೆ ಮಾರ್ಕ್ಸ್ ಬರಲಿಲ್ಲ. ಮಾರ್ಕ್ಸ್ ಒಂದು ಮುಖ್ಯ ಅಲ್ಲ, ಅವ್ರಿಗೆ ಆ ಸಬ್ಜೆಕ್ಟ್ ಅನ್ನು ಹೇಗೆ ಅರ್ಥ ಮಾಡಿಸ್ಬೇಕು ಅನ್ನೋದು ಫಸ್ಟ್ ತಂದೆ ತಾಯಿಗೆ ಗೊತ್ತಿರಬೇಕು. ಆ ಸಬ್ಜೆಕ್ಟ್ ಅರ್ಥ ಆಗಿದ್ದಾಗ ತಂದೆ ತಾಯಿ ಜೊತೆಯಲ್ಲಿ ಆ ಮಗು ಇಬ್ಬರೂ ತುಂಬಾ ಚೆನ್ನಾಗಿ ಜೀವನ ಮಾಡೋಕ್ಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅವರೂ ತೊಂದರೆ. ನನಗೆ ಈ ವಿಷಯದಲ್ಲಿ ಒಬ್ಬ 10th ಕ್ಲಾಸ್ ಸ್ಟೂಡೆಂಟ್, ಒಳ್ಳೆ ಸ್ಕೂಲು, ಒಳ್ಳೆ ಕುಟುಂಬ ಎಲ್ಲ ಇದೆ. ಅವನು ಏನಂತ ಹೇಳಿದ್ರೆ ತುಂಬಾ ತೆಳ್ಳಗಿದ್ದ. ಅಯ್ಯೋ, ನನ್ನ ಮಗನೂ ತೆಳ್ಳಗಿದ್ದಾನೆ. ಒಣಕಳ ಅಂತ ಹೇಳ್ತಾರೆ. ನಾನು ಅದು ಕ್ಲಾಸ್ಗೆ ಹೋಗ್ಬೇಕಾದ್ರೆ ಎಲ್ಲಾರು ಈಗ ಕಡ್ಡಿ ಬಾರೋ ಕಡ್ಡಿ ಅಂತ ಹೇಳ್ತಾರೆ ಅಂತೇಳಿ ಅವನು ತುಂಬಾ ಹೆಂಗಾಗೋಗಿದ್ರು ಅಂತ ಹೇಳಿದ್ರೆ ಸೇಂಟ್ ಜಾನ್ಸ್ ಹಾಸ್ಪಿಟಲ್ ನಲ್ಲಿ ಇನ್ನು ಸರ್ಜರಿಗೆ ರೆಡಿ ಮಾಡಿದ್ರು. ಅಂದ್ರೆ ದಪ್ಪ ಆಗೋದಕ್ಕಲ್ಲ, ಗ್ಯಾಸ್ಟ್ರಿಕ್ IBS, ಅದು ಕರಳನ್ನ ಕಟ್ ಮಾಡಿ ಬೇರೆ ಕರಳು ಜೋಡಣೆ ಮಾಡೋದಕ್ಕೆ. ಆ ಸ್ಟೇಟಸ್ಗೆ ಹೋಗಿದ್ದಾಗ ನನ್ನ ಕರೆದ್ರು. ಇದಕ್ ಬೇಕಾಗಿಲ್ಲ ಅಂದ್ರೆ ರಕ್ತದ ಭೇದಿ, ವಾಂತಿ ಎಲ್ಲ ಆಗ್ತಾ ಇದೆ. ಆ ಮಗು ಕರೆದ, ಅದು ನನಗೂ 2 ದಿನ ಟೈಮ್ ಕೊಡಿ, ಕಡಿಮೆ ಆಗಿಲ್ಲ ಸರ್ಜರಿ ಮಾಡ್ರಿ ಅಂತ ಹೇಳಿದೆ. ಆ ಸರ್ಜರಿ ಹಂಗಲ್ಲ ಹಿಂಗಲ್ಲ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ, ಸರ್ಜರಿ ಮಾಡಬೇಡಿ. ಈ ಸರ್ಜರಿನಿಂದ ಏನಾಗ್ತಾ ಇದೆ, ನಾವು ನಮ್ಮಲ್ಲಿರುವಂಥ ವೇಗಸ್ ನರ್ವ್ನ ಕಟ್ ಮಾಡ್ತಾರೆ. ನರ್ವ್ ಸ್ಟಿಮ್ಯುಲೇಷನ್ ಬಂದು ಪ್ಯಾಂಥಮ್ಸ್ ಇನ್ ದಿ ಬ್ರೈನ್ ಅಂತ ಹೇಳಿ ವೆಂಕಟರಾಮನ್ ಅವರು, ಎಡನ್ಬರ್ಗ್ ಯೂನಿವರ್ಸಿಟಿ ಪ್ರೊಫೆಸರ್ ನ್ಯೂರಾಲಜಿಸ್ಟ್, ಅವ್ರು ಬರೆದಿರುವಂಥ ಆ ಪುಸ್ತಕದಲ್ಲಿ ಕ್ಲೀನ್ ಆಗಿದೆ ಮೇಡಮ್. ಇದನ್ನ ಯಾವುದೇ ಆಗಲಿ ನಾವು ನರಗಳನ್ನ ಈಜಿಯಾಗಿ ಕಟ್ ಮಾಡ್ಬೋದು. ನರಗಳು ಕಟ್ ಮಾಡಿದ್ರು ನಮ್ಮ ಬ್ರೈನ್ನಲ್ಲಿ ಆ ನರದ್ದು
ಆರಿಜಿನ್ ಅನ್ನೋದು ಇದ್ದೇ ಇರುತ್ತೆ, ಹುಟ್ಟುವ ಅನ್ನೋದು ಇದ್ದೇ ಇರುತ್ತೆ. ಅದನ್ನ ಎಲ್ಲಿ ಮಾಡ್ತೀರಾ, ಏನು ಮಾಡ್ತೀರಾ ಅಂತೇಳಿ ಪ್ರಶ್ನೆ. ಈ ಸರ್ಜರಿ ಅನ್ನೋದಕ್ಕಿಂತ ಆ ಸರ್ಜರಿ ಮಾಡಿದಂಗೆ ಆ ಮಗುನ ಹೇಗೆ ಕಾಪಾಡ್ಬೋದು ಅಂತ ಹೇಳಿದಾಗ ನಾನು ಆ ಮಗುನ ಕುಂತ್ಕೊಂಡು ಎಲ್ಲ ಒಂದಿನ ಎಲ್ಲಾನು ಸೈಕಲಾಜಿಕಲ್ ಅನಾಲಿಸಿಸ್ ಮಾಡ್ಕೊಂಡಿದ್ದಾಗ ಅವ್ರಿಗೆ ಅರ್ಥ ಆಗಿರೋದೇನಂತ ಹೇಳಿದ್ರೆ, ನನ್ನ ಈ ರೀತಿ ರೇಗಿಸ್ತಾ ಇದ್ದಾರೆ, ನಾನು ಈ ರೀತಿನಲ್ಲಿ ಹೋಗೋದಕ್ಕೆ ಆಗ್ತಾ ಇಲ್ಲ. ನಾನು ಮುಂಚೆ ಫಸ್ಟ್ ಕ್ಲಾಸ್ ಬರ್ತಾ ಇದ್ದ, ಈಗ ಬಂದು ಮಾರ್ಕ್ಸು ಬರ್ತಾ ಇಲ್ಲ, ಸ್ಕೂಲ್ಗೆ ಹೋಗ್ಬೇಕು ಅಂದ ತಕ್ಷಣ ಹೆದರಿಕೆ, ನಾನು ಹೋಗಲ್ಲ ಅಂತ ಹೇಳ್ತಾನೆ. ಮನೆಯಲ್ಲಿ ಹೋಗು ಅಂತ ಹೇಳ್ತಾರೆ, ಇವನಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ಈ ಗೊಂದಲಗಳಲ್ಲಿ ಅವನು ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟ. ಆ ಡಿಸ್ಟರ್ಬೆನ್ಸ್ ಬಂದು ಶರೀರದಿಂದ ನಮ್ಮ ಹೊಟ್ಟೆಗೆ ಬಂದಿದೆ, ಟ್ರಾನ್ಸ್ಫರ್ ಆಗಿದೆ. ಆ ಟ್ರಾನ್ಸ್ಫಾರ್ಮೇಶನ್ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ, ನಿನ್ಗೇನಿಲ್ಲ, ನಾನು ನಿಮ್ಮ ಸ್ಕೂಲ್ಗೆ ಹೋಗೋದು ಬೇಡ, ನೀನು ಹಂಗೆ ಎಕ್ಸಾಮಿನೇಷನ್ ಬರೀಬಹುದು, ನಾನು ಇರ್ತೀನಿ, ನಾನು ಜೊತೆನಲ್ಲಿ ಇರ್ತೀನಿ ಅಂತೇಳಿ ಅವನು ಯೋಗ ಪ್ರಾಣಾಯಾಮ 2 ದಿನದಲ್ಲಿ ಅವನೊಂದು ಸ್ಟೆಬಿಲಿಟಿ ಬಂದ. ಅಂದರೆ ಭೇದಿ ಆಗಲಿಲ್ಲ, ವಾಂತಿ ಆಗಲಿಲ್ಲ. ಅದಾದ್ಮೇಲೆ 3ನೇ ದಿನದಿಂದ ಸರ್ಜರಿ ಬೇಕಾಗಿಲ್ಲ ಅಂತೇಳಿ ಸರ್ಜನ್ನೇ ಹೇಳಿದರು, ಈಗ ನೀವು ಇಷ್ಟು ಮಾತ್ರ ಬಂದಿದೆ, ಈಗ ಬೇಕಾಗಿಲ್ಲ, ನೋಡೋಣ, ಬೈ ಚಾನ್ಸ್ ಇಫ್ ನೀಡ್ಸ್ ವಿ ವಿಲ್ ಪರ್ಫಾರ್ಮ್ ಅಂತ. ಒಂದು 6 ತಿಂಗಳಲ್ಲಿ ಆ ಹುಡುಗ ಮತ್ತೆ ವೆಯ್ಟು ಗೇನ್ ಆದ. ತುಂಬ ಸಂತೋಷವಾಗಿ ಆಹಾರ ಪದಾರ್ಥಗಳು ಅವನಿಗೆ ಬೇಕಾಗಿರೋ ರೀತಿಯಲ್ಲಿ, ಈಗ ಏನು ಬೇಕಾಗಿದೆ, ಫಿಸಿಕ್ ಚೆನ್ನಾಗಿ ಆಗಬೇಕು, ಫಿಸಿಕ್ಕು ಆದ, ಮೆಂಟಲ್ ಆಗಿ ಪೀಸ್ ಆಗಿ ಸ್ಕೂಲ್ಗೆ ಹೋಗೋದಕ್ಕೂ ರೆಡಿ ಆದ. ಈ ರೀತಿಯಲ್ಲಿ ಬೇಕಾದಷ್ಟು ಕೇಸ್ಗಳನ್ನ ನಾವು ಉದಾಹರಣವಾಗಿ ತಗೋಬಹುದು. ಆಕ್ಚುಲಿ ಅವರು ಸರ್ಜರಿ ಮಾಡೋದಕ್ಕೇನೆ ಹೊರಟ್ಬಿಟ್ಟಿದ್ರು. ಅಂತ ಒಬ್ಬ ಹುಡುಗನ ಒಂದು ಆ ಸೈಕಾಲಜಿ ಸ್ಟೇಟಸ್ ಏನಿದೆ ಅಂತ ಚೆಕ್ ಮಾಡಿ ಅವನು ದಪ್ಪ ಆಗಬೇಕು, ಜೊತೆಗೆ ಆ ತಲೆನಲ್ಲಿ ಏನು ಅವನು ತುಂಬ್ಕೊಂಡ್ಬಿಟ್ಟಿದ್ದ, ಎಲ್ಲರೂ ರೇಗಿಸ್ತಾ ಇದ್ರು, ನಾಚಿಕೆ ಪಟ್ಕೊಳ್ಳೋದು, ಆ ಹೆಸಿಟೇಷನ್. ಸೊ ಅದನ್ನ ನೀವು ಮೂಲ ಕಾರಣನ ಕಂಡು ಹಿಡಿದು ಅದಕ್ಕೆ ಟ್ರೀಟ್ ಮಾಡಿದ್ರಿ ಅಷ್ಟೇ ಮೇಡಮ್. ಯಾವುದೇ ಆಗಲಿ ರೋಗ ಅನ್ನೋದಕ್ಕಿಂತ ರೋಗ ಕಾರಣ ಏನು, ನಾವು ಏನ್ ಮಾಡ್ತೀವಿ, ಸಿಂಪ್ಟಮ್ಸ್ ಮಾತ್ರ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ. ಸಿಂಪ್ಟಮ್ಸ್ಗೆಲ್ಲ ಟ್ರೀಟ್ಮೆಂಟ್ ಕೊಡ್ಬೇಕಾಗಿರೋದು ಮೂಲ ಕಾರಣ. ಅವ್ರಿಂದ ಅವ್ರಿಗೆ ಏನಾಗ್ತಾ ಇದೆ, ಮಾನಸಿಕ ಒತ್ತಡ, ಮಾನಸಿಕ ಪರಿಸ್ಥಿತಿ, ಜೊತೆಯಲ್ಲಿ ಅವನ ಶರೀರದಲ್ಲಿರುವಂಥ ಶರೀರ ನಿರ್ಮಾಣದಲ್ಲಿ ಏನು ವ್ಯತ್ಯಾಸಗಳಾಗ್ತಾ ಇದೆ. ಆ ಗ್ಯಾಸ್ಟ್ರೈಟಿಸ್ ಅಂದ ತಕ್ಷಣ ವೇಗಸ್ನರು ಆ ಗ್ಯಾಸ್ಟ್ರಿಕ್ ಜ್ಯೂಸಸ್ ಯಾವಾಗ ಜಾಸ್ತಿ ಆಗುತ್ತೆ, ಹೇಗೆ ಯಾವಾಗ ಬರುತ್ತೆ ಅಂದ ತಕ್ಷಣ ಊಟ ಜಾಸ್ತಿ ತಿಂದಾಗ ತೆಗು ಬರುತ್ತೆ. ಯಾಕಂತೇಳಿ ಅಲ್ಲಿವರೆಗೂ ಅಲ್ಲಿ ಖಾಲಿ ಇದೆ. ಇವ್ರು ತುಂಬಿದ್ದಾಗ ಏನಾಗುತ್ತೆ, ಅದು ಗ್ಯಾಸು ಮೇಲಿಗೆ ಬರಲೇಬೇಕು. ಅದಕ್ಕೇನು ಹೇಳ್ತೀವಿ ಅಂತ ಹೇಳಿದ್ರೆ, ಸಿಂಪಲ್ ಟ್ರೀಟ್ಮೆಂಟ್ ನಾನು ಹೇಳುವಂಥದ್ದು, ಫ್ರೀಕ್ವೆಂಟ್ ಇಂಟರ್ವೆಲ್ಸ್ ಫುಡ್ ತಿನ್ರಿ. ಊಟ ಅನ್ನೋದು 1 ಸತಿ ಬದಲಾಗಿ 3 ಸತಿ, ನಾವು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತ ಒಂದು ಸ್ಕೇಲ್ ಇಟ್ಕೊಂಡಿರ್ತೀವಿ. ಆ ಸ್ಕೇಲ್ ಬದಲಾಗಿ ಗ್ಯಾಸ್ಟ್ರಿಕ್ ಟ್ರಬಲ್ ಇರೋದು, ಗ್ಯಾಸ್ಟ್ರೈಟಿಸ್ ಅಂತ ಏನು ಹೇಳ್ತೀವೋ ಅದನ್ನ ಇರುವಂಥವ್ರು ಖಂಡಿತವಾಗಿ 3 ಸತಿ ಬದಲಾಗಿ ಒಂದು 6 ಸತಿ 7 ಸತಿ 8 ಸತಿ ಸ್ವಲ್ಪ ತಿನ್ರಿ. ಅದು ಮ್ಯೂಕಸ್ ಮೆಂಬ್ರೇನ್ ಡ್ಯಾಮೇಜ್ ಆಗಲ್ಲ, ಮ್ಯೂಕಸ್ ಮೆಂಬ್ರೇನ್ ಮತ್ತೆ ನಾರ್ಮಲ್ ಬರುತ್ತೆ. ನಿಮ್ಗೆ ಬೇಕಾಗಿರೋದೇನು, ನೆಮ್ಮದಿ. ಫಸ್ಟ್ ಅದನ್ನ ಮಾನಸಿಕ ಒತ್ತಡಗಳನ್ನ ಕಡಿಮೆ ಮಾಡಿಕೊಂಡ್ರಿ. 2ನೇದು, ನೀವು ಯಾವುದೇ ಆಗಲಿ ನೀರನ್ನ ಆವಾಗ ತಣ್ಣಗಿರೋ ನೀರು ಕುಡೀರಿ. ಜಲ್ಸಿಲ್ ಕುಡಿಯೋ ಬದಲಾಗಿ ಐಸ್ ವಾಟರ್ ನಿಧಾನವಾಗಿ ಕುಡೀರಿ. 1 ಸತಿ ಕುಡಿಬಾರ್ದು. ನೀರನ್ನು ಎತ್ಕೊಂಡು ದನ್ನಂತ ಹೇಳಿ ಕುಡಿದ್ರೆ ಸರಿ ಹೋಗೋದಿಲ್ಲ. ನಿಧಾನವಾಗಿ ಯಾಕೆ ಕುಡಿಬೇಕು ಅನ್ನೋದು ನಮ್ಮ ಶರೀರದೊಳಗಡೆ ಆ ಹೊಟ್ಟೆಗೆ ಹೋಗುವಾಗ ನಿಧಾನವಾಗಿ ಹೋಗಿ ಸೇರ್ಕೊಂಡಿದ್ರೆ ಆ ಗ್ಯಾಸ್ ಒಂದೇ ಸತಿ ಆಚೆ ಬರಲ್ಲ. ಪ್ರತಿಯೊಂದಕ್ಕೂ ಒಂದು ಅರ್ಥ ಇದೆ. ನಮ್ಮ ಶರೀರ ನಿರ್ಮಾಣದಲ್ಲೇ ಒಂದು ಅದ್ಭುತ ಇದೆ ಅಂತ ಹೇಳಿ ನಾವು ದೇವರು ಕೊಟ್ಟಿರೋ ವರ ಇದು. ಇದನ್ನು ನಾವು ನಮ್ಗೆ ಇಷ್ಟ ಬಂದಂಗೆ ಫುಟ್ಬಾಲ್ ರೀತಿಯಲ್ಲಿ ನಾವು ಕಿಕ್ ಮಾಡಬಾರ್ದು. ಕಿಕ್ ಮಾಡಿದ್ದಾಗಲೇ ನಮ್ಮನ್ನ ನಾವು ಹಾಳು ಮಾಡ್ಕೊಳ್ತಾ ಇದೀವಿ. ಇದು ಗ್ಯಾಸ್ಟ್ರೈಟಿಸ್ ಖಂಡಿತವಾಗಿ ನಾವು ದೂರ ಮಾಡೋದಲ್ಲ. ಇದರಲ್ಲಿ ಕಾನ್ಸ್ಟಿಪೇಷನ್, ಮಲಬದ್ಧತೆ ಯಾಕೆ ಬರುತ್ತೆ, ಬೌಲ್ ಮೂಮೆಂಟ್ ಇಲ್ಲ ಜಾಸ್ತಿ. ಇವರು ಜಲ್ಸಿಲ್ ಕುಡಿದಿದ್ದಾರೆ. ಈ ಅನ್ನೆಸೆಸರಿ ಕಾಂಪ್ಲಿಕೇಶನ್ಸ್ ನಾವು ಪರ್ಚೇಸ್ ಮಾಡಬೇಕಾಗಿಲ್ಲ. ಒಂದು ಮೆಡಿಸಿನ್ ತಗೊಂಡ್ರೆ ಇನ್ನೊಂದು 2 ಕಾಯಿಲೆ ಫ್ರೀ ಅನ್ನೋ ರೀತಿಯಲ್ಲಿ ಬೇಕಾಗಿಲ್ಲ. ಆಂಟಿಬಯೋಟಿಕ್ ತಗೊಂಡ್ರು ಕೂಡ ಮಲಬದ್ಧತೆ ಆಗುತ್ತೆ. ಖಂಡಿತವಾಗಿ ಆಗುತ್ತೆ ಮೇಡಮ್. ಅದರಲ್ಲಿ ಪ್ರೋಬಯೋಟಿಕ್ ಬ್ಯಾಕ್ಟೀರಿಯಾ ಕಡಿಮೆ ಆಗುತ್ತೆ, ಲ್ಯಾಕ್ಟೋಬ್ಯಾಸಿಲ್ಲ ಇರೋದಿಲ್ಲ. ನಮ್ಗೆ ಪ್ರೋಬಯೋಟಿಕ್ ಬ್ಯಾಕ್ಟೀರಿಯಾ ಸತ್ತೋಗುತ್ತೆ. ಸತ್ತಾಗ ಖಂಡಿತವಾಗಿ ಸಂತೋಷವಾಗಿ ಆಹ್ವಾನ ಮಾಡ್ದಂಗೆ, ನಾನು ದುಡ್ಡು ಕೊಡ್ತಾ ಇದ್ದೀನಿ, ನನಗೆ ಫ್ರೀಯಾಗಿ ನೀನು ಬಾ ಅಂತ. ಫ್ರೀ ಪರ್ಚೇಸ್ ಮಾಡಬಾರ್ದು. ಕರೆಕ್ಟ್. ಓಕೆ ಸರ್, ಅಂದ್ರೆ ನೀವು ಇವಾಗ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ರಿಗೂ ಕೂಡ ಟ್ರೀಟ್ ಮಾಡ್ತೀರಾ? ಎಲ್ಲರಿಗೂ ಮಾಡಿದ್ರೇನೆ ನಾನು ಡಾಕ್ಟರ್ ಅನ್ಸ್ಕೊಂಡಿದ್ದೀನಿ. ಅದರಲ್ಲಿ ಆಸ್ ಎ ಹೋಮಿಯೋಪತಿ ಡಾಕ್ಟರ್, ಆಸ್ ಎ ಡಿಪ್ಲೊಮಾ ಯೋಗ, PG ಡಿಪ್ಲೊಮಾ ಸೈಕಾಲಜಿ, ನನ್ನನ್ನು ನಾನು ಹೆಮ್ಮೆನಿಂದ 4 ಜನ ಪರಿಚಯ ಆಗ್ಬೇಕಾದ್ರೆ ಎಲ್ಲರೂ ನಮ್ಮವರೇ. ಐ ಆಮ್ ಆಲ್ವೇಸ್ ಟೆಲಿಂಗ್ ದಟ್ ಬಿ ಹ್ಯಾಪಿ, ಬಿ ಕೂಲ್, ಬಿ ಕಾಮ್, ಕಂಪೋಸ್.
ಓಕೆ ಸರ್, ಅಂದರೆ ಈಗ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಕೆಲವ್ರಿಗೆ ಹೇರಳವಾಗಿರುತ್ತೆ, ತುಂಬ ವರ್ಷಗಳಿಂದ ಇರುತ್ತೆ, ಕೆಲವರು ಹೆವಿ ಡೈಲಿ ಅದಕ್ಕೆ ಪಿಲ್ಸ್ ತಗೋತಾ ಇರ್ತಾರೆ. ಸೊ ಅಂಥವ್ರಿಗೂ ಕೂಡ ನೀವು ಟ್ರೀಟ್ ಮಾಡಿ ಗುಣಪಡಿಸಿದೆಯಾ? ಇದು ಎಲ್ಲ ರೀತಿಯಲ್ಲಿನೂ ನಮ್ಮನ್ನು ನಾವು ಸರಿಪಡಿಸ್ಕೊಂಡೋಗಾದರೆ ಎಲ್ಲ ದಾರಿ ನಮ್ಮದೇ ದಾರಿ. ಇಲ್ಲ ಅಂತ ಹೇಳಿದ್ರೆ ಪ್ರತಿಯೊಂದೂ ನಮ್ಮನ್ನು ಹಂಗಾದರೆ ಹಿಂಗಾದರೆ ಅಂತ ನಾನು ಯಾವಾಗ ಆಚೆ ಆ ಕಡೆ ಈ ಕಡೆ ನೋಡ್ತೀವೋ, ನಾವು ಫಸ್ಟ್ ಹೇಳ್ದಂಗೆ ಅದು ನಮ್ಮನ್ನು ನಾವು ಆಹ್ವಾನ ಮಾಡಿಕೊಟ್ಟಂಗೆ ಆಗುತ್ತೆ. ಓಕೆ, ವಿ ಆರ್ ಗಿವಿಂಗ್ ಇನ್ವಿಟೇಷನ್ ಫಾರ್ ಡಿಸೀಸಸ್. ಮಕ್ಕಳು ದೊಡ್ಡವರು ಏನಿಲ್ಲ, ಎಲ್ಲ ಕಡೆನೂ ಅದೇನೇ ಮೇಡಮ್. ಓಕೆ, ಸೊ ಎಲ್ಲರಿಗೂ ಕೂಡ ನೀವು ಟ್ರೀಟ್ ಮಾಡ್ತೀರಾ. ಸರ್, ಇವಾಗ ಸಂಜೀವಿನಿ ಕ್ಷೇಮಧಾಮ ನಿಮ್ಮನ್ನ ಈಗ ಆಲ್ಮೋಸ್ಟ್ 99% ಎಲ್ಲ ಆನ್ಲೈನಲ್ಲೇ ಟ್ರೀಟ್ಮೆಂಟ್ ತಗೊಳ್ತಾ ಇರೋದು. ಸೊ ಹಾಸ್ಪಿಟಲ್ಗೆ ಬಂದರೆ ಅಲ್ಲೂ ಕೂಡ ನೀವು ಸಿಗ್ತೀರಾ? ಹಾಸ್ಪಿಟಲ್ಗಿಂತನೂ ಆನ್ಲೈನ್ನಲ್ಲಿ ಸಂತೋಷ. ನಮ್ಗೆ ಕರೋನಾ ಕೊಟ್ಟಿರೋ ಹೊರ ಅದು. ನಿಜ. ಕಾರಣ ಏನಂತ ಹೇಳಿದ್ರೆ, ನೀವು ಟ್ರಾವೆಲ್ ಮಾಡೋದು, ನಾನು ಟ್ರಾವೆಲ್ ಮಾಡೋದು, ಇದಕ್ಕಿಂತ ನಾವು ಫೇಸ್ ಟು ಫೇಸ್ ಈಗ ಎದುರುಗಡೆ ಇದ್ದಂಗೆ ಇರುವಂಥದ್ದು. ಅದಕ್ಕೆ ಯಾಕೆ ಅನವಸರವಾಗಿ ನಾವು ನಮ್ಮ ಟೈಮನ್ನು ವೇಸ್ಟ್ ಮಾಡ್ಕೋಬೇಕು ಅನ್ನೋದ್ರಿಂದ ನಾನು ಆನ್ಲೈನ್ ಅವ್ರು ನೋಡಲೇಬೇಕು, ಖುಷಿ. ನಾನು ಐ ವಾಂಟ್ ಟು ಬಿ ವಿತ್ ಪೀಪಲ್ ಆಲ್ವೇಸ್. ಐ ವಾಂಟ್ ಟು ಸ್ಪ್ರೆಡ್ ಮೈ ಓನ್ ಲವ್ ಅಂಡ್ ಅಫೆಕ್ಷನ್ ಟು ಆಲ್. ಓಕೆ ಓಕೆ ಸರ್, ಅಂದರೆ ಈಗ ಈ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಯಾರಾದರೂ ಒಬ್ರು ಬಂದರು ಅಂದ್ಕೊಳ್ಳಿ, ಅವ್ರಿಗೆ ಆನ್ಲೈನಲ್ಲಿ ಟ್ರೀಟ್ಮೆಂಟ್ ಶುರು ಆಯಿತು ಅಂದರೆ ಒಂದು ಎಷ್ಟು ಕಾಲಾವಕಾಶ ತಗೊಳ್ತೀರಾ ಸರ್, ಅಂದರೆ ಅದು ಗುಣಮುಖ ಆಗೋದಕ್ಕೆ? ಇದನ್ನ ಕಾಲಾವಕಾಶ ದೊಡ್ಡದಾಗಿ ಬೇಕಾಗಿಲ್ಲ. ಆದರೆ ಏನು ಬೇಕಾಗಿದೆ ಅಂತ ಹೇಳಿದ್ರೆ, ಅದರಲ್ಲಿ ಯಾವ ರೇಂಜಿನಲ್ಲಿ ಅವರು ಇನ್ವಾಲ್ವ್ ಆಗಿದ್ದಾರೆ, ಓಕೆ, ಅವ್ರ ಜೊತೆನಲ್ಲಿ ಗ್ಯಾಸ್ಟ್ರಿಕ್ ಎಷ್ಟು ದಿನದಿಂದ ಇಟ್ಕೊಂಡಿದ್ದಾರೆ, ಎಷ್ಟು ದಿನದಿಂದ ಅವರು ಅದರಲ್ಲಿ ಸಫರ್ ಆಗ್ತಾ ಇದ್ದಾರೆ, ಯಾವ್ದಾದ್ರು ನಮ್ಮ ಶರೀರದಲ್ಲಿ ಆರ್ಗನ್ಸ್ ಇನ್ವಾಲ್ವ್ ಆಗಿದೆ, ಅವನ್ನ ನಾವು ಫಸ್ಟ್ ಅನಲೈಸೇಷನ್ ಮಾಡ್ಕೊಳ್ತೀವಿ. ಓಕೆ, ಸೊ ಸರ್, ಅಂದರೆ ನಿಮ್ಮ ಟ್ರೀಟ್ಮೆಂಟ್ನಲ್ಲಿ ಅಂದರೆ ಈಗ ನೀವು ಹೇಳಿದ್ರಿ ಯೋಗ, ಪ್ರಾಣಾಯಾಮ ಜೊತೆಗೆ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಸೊ ಎಲ್ಲವೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ, ಎಲ್ಲನೂ ಗೈಡ್ ಮಾಡ್ತೀರಾ ನೀವು? ನಾನು ಹೇಳೋದು ಏನಂತ ಹೇಳಿದ್ರೆ, ಐ ಆಮ್ ನಾಟ್ ಓನ್ಲಿ ಡಾಕ್ಟರ್, ಐ ಆಮ್ ಎ ಹೆಲ್ತ್ ಡಿಸೈನರ್. ಐ ಗಿವ್ ಯುವರ್ ಹೆಲ್ತ್ ಡಿಸೈನ್ ಆಸ್ ಎ ಬ್ಲೂ ಪ್ರಿಂಟ್ ಆಫ್ ಯುವರ್ ಹೆಲ್ತ್. ಬೇಕಾದಷ್ಟು ಜನ ಮನೆ ಕಟ್ಟುವಾಗ ಮಾತ್ರ ಬ್ಲೂ ಪ್ರಿಂಟ್ ತಗೊಳ್ತಾರೆ. ಅದು ಆ ಮನೆ ಜೊತೆನಲ್ಲಿ ನಮ್ಮ ಶರೀರದಲ್ಲಿ ಒಂದು ಅದ್ಭುತವಾದ ಮನೆ ಇದೆ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಆ ದೇವಾಲಯನ ಸರಿಪಡಿಸ್ಕೊಂಡ್ರೆ ಮನೆ ಎಲ್ಲಾನು ನೆಮ್ಮದಿಯಾಗಿರ್ತೀವಿ. ಇಲ್ಲ ಅಂತ ಹೇಳಿದ್ರೆ ಒಬ್ರಿಗೊಬ್ರು ಇರಿಟೇಷನ್, ಒಬ್ರಿಗೊಬ್ರ ಕತ್ಲಾಟ ಎಲ್ಲ ಇರುತ್ತೆ. ಕರ್ನಾಟಕದ ಅತಿ ದೊಡ್ಡ ಫಿಶ್ ಅಕ್ವೇರಿಯಂ, ಲೋಕಲ್ ನಿಂದ ಗ್ಲೋಬಲ್ ತನಕ ಎಲ್ಲಾ ರೀತಿಯ ಮೀನುಗಳು ಹಾಗೂ ಕಸ್ಟಮೈಸ್ಡ್ ಅಕ್ವೇರಿಯಂಗಳು ಲಭ್ಯವಿರುವ ಕರ್ನಾಟಕದ ಅತಿ ದೊಡ್ಡ ಅಕ್ವೇರಿಯಂ ನ್ಯೂ ಕಿಂಗ್ ಅಕ್ವೇರಿಯಂ, ಯಲಹಂಕ ರೈತರ ಸಂತೆ ಬಸ್ ಸ್ಟ್ಯಾಂಡ್, ಬೆಂಗಳೂರು. 9742786429 9742883999. ಡಾಕ್ಟರ್ ಸುಬ್ಬಯ್ಯ ಅವರು ಪರಮ ಹನುಮ ಭಕ್ತರು ಅಂತ ಕೂಡ ನಮಗೆ ಗೊತ್ತಿದೆ ಸರ್. ಅಂದ್ರೆ ಹೇಳಿ ಸರ್, ಆ ನಂಬಿಕೆಗಳು ಅದೆಲ್ಲವೂ ಕೂಡ ನಮ್ಮ ಮೇಲೆ, ನಮ್ಮ ಒಂದು ಜೀವನ ಕ್ರಮದ ಮೇಲೆ ಎಷ್ಟೆಲ್ಲ ಒಂದು ಇಂಪ್ಯಾಕ್ಟ್ ಮಾಡುತ್ತೆ ಅಂತ? ಏನು ಮಾಮೂಲಾಗಿ ನಮ್ಮ ಹಿರಿಯರು ಹೇಳೋದು, ಹಿರಿಯರ ಮಾತೇನಂತೇಳಿ ಅನುಮಾನ ಪೆದ್ದರೋಗಂ, ನಂಬಿಕೆ ಅನ್ನೋದೇ ಜೀವನ. ನಾನು ಯಾರೇ ಆಗಲಿ ಅವ್ರು ಬಂದ ತಕ್ಷಣ ನಮ್ಮವರು ಅನ್ನೋದು ಆಪ್ಯಾಯತೆ, ಅನುರಾಗ ಹಂಚೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅವ್ರು ಏನು ಬಂದಿದ್ದಾರೆ ಏನು ಅನ್ನೋದಕ್ಕಿಂತ ಬಾಮ ಕೂತ್ಕೊಂಡ್ರಿ, ಬನ್ನಿ ಸರ್ ಕೂತ್ಕೊಂಡ್ರಿ, ಅಲ್ಲಿಂದ ಸ್ಟಾರ್ಟ್ ಆಗಿದ್ದಾಗ ಅವರು ಕಂಫರ್ಟಬಿಲಿಟಿ ಝೋನ್. ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ನಮ್ಮ ಮೆಂಟಲ್ ಸಿಂಪ್ಟಮ್ಸ್ನ ವೇವ್ಸ್ ಇದೆ, ತರಂಗಗಳಿದೆ, ಅದನ್ನು ಈಗ ಒಂದು ರೇಡಿಯೋ ಸ್ಟೇಷನ್ ನಮಗೆ ಬರಬೇಕು ಅಂದರೆ ಟ್ಯೂನ್ ಅಪ್ ಮಾಡ್ತೀವಿ. ಆ ರೀತಿಯಲ್ಲಿ ನಾನು ಅವ್ರನ್ನ ಟ್ಯೂನ್ ಅಪ್ ಮಾಡಿಕೊಂಡು ಅವ್ರಿಗೆ ಬೇಕಾಗಿರೋ ಕಂಫರ್ಟಬಿಲಿಟಿ ಕೊಟ್ಟು ಅವ್ರ ಜೊತೆಯಲ್ಲಿ ವಿ ಆರ್ ಫೀಲಿಂಗ್ ಆಸ್ ಇಫ್ ಅವರ್ ಓನ್ ಬ್ರದರ್, ಸಿಸ್ಟರ್, our family member, one of the family member. Then only we can release and enjoy the realities. ಪ್ರಪಂಚದಲ್ಲಿ ನಾವು ಒಬ್ಬರೇ, ಪ್ರಪಂಚ ನಾವಲ್ಲ. ಕರೆಕ್ಟ್. ಆಗಿರೋದ್ರಿಂದ ಎಲ್ಲರೂ ಸಂತೋಷವಾಗಿರ್ಬೇಕು, ಆನಂದವಾಗಿರ್ಬೇಕು. ಓಕೆ, ಸೊ ಮೊದಲನೇ ಒಂದು ಹೆಜ್ಜೆನೆ ಸಂತೋಷವಾಗಿ ಆನಂದವಾಗಿ ಇದ್ದು ಬಿಟ್ರೆ ಯಾವ ಕಾಯಿಲೆಗಳು ನಮ್ಮ ಹತ್ರ ಸುಳಿಯೋದಿಲ್ಲ. ನಾವು ಸಂತೋಷವಾಗಿರೋದು ನೋಡ್ಕೊಂಡೆ ಹೆದರ್ಕೊಂಡು ವಾಪಸ್ ಹೋಗ್ಬಿಡುತ್ತೆ. ಓಕೆ ಸರ್, ಇವತ್ತಿನ ಕ್ಷೇಮಧಾಮ ಕಾರ್ಯಕ್ರಮದಲ್ಲಿ ಈ ಗ್ಯಾಸ್ಟ್ರೈಟಿಸ್ ಅಂತಂದ್ರೆ ಏನು, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಅದು ಹೇಗೆಲ್ಲ ಅದನ್ನ ಕಾಡ್ತಾ ಇದೆ, ಔಷಧಿ ಇಲ್ಲದೆ ಅದನ್ನ ಹೇಗೆಲ್ಲ ಗುಣಪಡಿಸ್ಬೋದು ಅನ್ನೋ ಒಂದು ಉಪಯುಕ್ತ ಮಾಹಿತಿಯನ್ನ ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. Be happy, man. Have a great day. Thank you, sir. Thanks a lot. You too have a great day, sir. I always with greatness by Lord Hanumanji. Yeah, sir. Okay, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಕ್ಷೇಮಧಾಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸುಬ್ಬಯ್ಯ ಅವರು ಹೊಟ್ಟೆ ಉರಿ, ಕನ್ನಡದಲ್ಲಿ ಹೊಟ್ಟೆ ಉರಿ ಅಂತ ಹೇಳ್ತೀವಿ, ಇಂಗ್ಲೀಷ್ನಲ್ಲಿ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಈ ಹೊಟ್ಟೆ ಉರಿ ಸಮಸ್ಯೆಗೆ ಕಾರಣಗಳೇನು, ಇದರ ಲಕ್ಷಣಗಳೇನು,
ಸರ್ನ ಒಂದು ಚಿಕಿತ್ಸಾ ವಿಧಾನದಲ್ಲಿ ಇದಕ್ಕೆ ಹೇಗೆಲ್ಲ ಪರಿಹಾರಗಳನ್ನು ಅವರು ಸೂಚಿಸಿದ್ರು ಅನ್ನೋದನ್ನು ನೀವು ತಿಳ್ಕೊಂಡ್ರಿ ಅಲ್ವಾ. ನಿಮ್ಮಲ್ಲೂ ಕೂಡ ಈ ಸಮಸ್ಯೆ ಇದ್ದರೆ ಡಾಕ್ಟರ್ ಸುಬ್ಬಯ್ಯ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಅವರ ವಿಳಾಸ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ವಿಳಾಸವನ್ನು ಸಂಪರ್ಕಿಸಿ. ಜೊತೆಗೆ ಅವರ ಫೋನ್ ನಂಬರನ್ನು ಕೂಡ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಆ ಫೋನ್ ನಂಬರನ್ನು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ. ಜೊತೆಗೆ ನಿಮ್ಮಲ್ಲಿ ಏನಾದರೂ ಇನ್ನೂ ಕೆಲವೊಂದು ಉತ್ತರ ಸಿಗದ ಪ್ರಶ್ನೆಗಳಿದ್ದರೆ ನೀವು ಕೆಳಗಡೆ ಕಮೆಂಟ್ ಹಾಕ್ಬೋದು. ಆ ಕಮೆಂಟ್ಗೂ ಕೂಡ ಡಾಕ್ಟರ್ ಸುಬ್ಬಯ್ಯ ಅವರು ಉತ್ತರವನ್ನು ಕೊಡ್ತಾರೆ. ಮುಂದಿನ ಕ್ಷೇಮಧಾಮ ಸಂಚಿಕೆಯಲ್ಲಿ ಮತ್ತೊಂದು ಆರೋಗ್ಯ ಸಮಸ್ಯೆಯ ಬಗ್ಗೆ ಡಾಕ್ಟರ್ ಸುಬ್ಬಯ್ಯ ಅವರು ಪರಿಹಾರಗಳನ್ನು ಸೂಚಿಸ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಜಾನ್ವಿ ಚಾನೆಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್.